ಅದು ದಕ್ಷಿಣ ಭಾರತದ ಪ್ರಸಿದ್ಧ ದೇವಸ್ಥಾನ. ತಿಂಗಳುಗಟ್ಟಲೆ ಕಠಿಣ ವ್ರತ ಮಾಡಿ ಭಕ್ತರು ದರ್ಶನಕ್ಕಾಗಿ ಆ ರಾಜ್ಯಕ್ಕೆ ಹೋಗ್ತಾರೆ. ರಾಜಕಾರಣಿಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಅಂಥ ಐತಿಹಾಸಿಕ ಹಿಂದೂ ದೇಗುಲದಲ್ಲಿ ಕೆಜಿಗಟ್ಟಲೆ ಚಿನ್ನ ಮಂಗಮಯವಾಗಿತ್ತು. ಕೇರಳ ಟು ಬಳ್ಳಾರಿ ಲಿಂಕ್ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ ಈ ಕಥೆಗೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ, ಮಣಿಕಂಠ, ಹರಿಹರ ಸುತ, ಪಂದಳ ರಾಜ, ಶಬರಿನಾಥ ಅಂತ ನೂರಾರು ಹೆಸರಿಟ್ಟು ಅಯ್ಯಪ್ಪನನ್ನ ಪೂಜಿಸುತ್ತಾರೆ. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂತಹ ಅಯ್ಯಪ್ಪನ ಸನ್ನಿಧಿಯಲ್ಲಿ ಚಿನ್ನ ಕಳ್ಳತನವಾಗಿದ್ದು ಜಗಜ್ಜಾಹೀರಾತಾಗಿದೆ. ಈ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಬರಿಮಲೆ ಚಿನ್ನ ಕಳುವಿಗೆ ಮೇಜರ್ ಟ್ವಿಸ್ಟ್. ಕೇರಳ ಗಣಿನಾಡು ಬಳ್ಳಾರಿಗೂ ಲಿಂಕ್. ಕೇರಳದ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯ ದ್ವಾರಪಾಲಕ ವಿಗ್ರಹಗಳ ಚಿನ್ನ ಕಳ್ಳತನ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆದರೆ ಚಿನ್ನ ಎಗರಿಸಿದಂತಹ ಕದಿಮರ ಹಿಂದೆ ಬಿದ್ದಂತಹ ಕೇರಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ದೊಡ್ಡ ಸುಳಿವು ಸಿಕ್ಕಿದೆ. ದೇಗುಲದ ಗೋಲ್ಡ್ ಚೋರಿ ಕೇಸ್ ಗಣಿನಾಡು ಬಳ್ಳಾರಿ ಜಿಲ್ಲೆಗೂ ಕೂಡ ಅಂಟಿಕೊಂಡಿದೆ. ಏನಿದು ಅಯ್ಯಪ್ಪ? ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಚಿನ್ನ ಕಳ್ಳತನವಾಗಿತ್ತು. ದ್ವಾರಪಾಲಕ ವಿಗ್ರಹಗಳಿಗೆ ಲೇಪಿಸಿದಂತಹ ಚಿನ್ನ ಅಬೇಸ್ ಆಗಿತ್ತು. 42 ಕೆಜಿ 800 ಗ್ರಾಂ ಕವಚದಲ್ಲಿ 4.5 ಕೆಜಿ ಚಿನ್ನ ನಾಪತ್ತೆಯಾಗಿತ್ತು. 2019ರಲ್ಲಿ ಪುನರ್ಲೇಪನ ವೇಳೆ ಪ್ರಕರಣ ಬಯಲಾಗಿತ್ತು. ಚಿನ್ನದ ಲೇಪನದ ಮೂರ್ತಿಗಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಕೇರಳ ಹೈಕೋರ್ಟ್ ತನಿಖೆಗೆ ಸರ್ಕಾರಕ್ಕೆ ಸೂಚಿಸಿತ್ತು. ದೇವಸ್ವಂ ಮಂಡಳಿಯ ಅಧಿಕಾರಿಗಳ ಲೋಪ ಕನ್ಫರ್ಮ್ ಆಗಿತ್ತು. ಕ್ರಿಮಿನಲ್ ಪ್ರಕರಣ ಹೂಡಲು ಹೈಕೋರ್ಟ್ ಸೂಚನೆ ಕೂಡ ನೀಡಿತು. ಕೇರಳ ಎಸ್ಐಟಿ ಟೀಮ್ ಪ್ರತ್ಯೇಕ ಟೀಮ್ ಅನ್ನು ರಚಿಸಿ ತನಿಖೆಗೆ ಇಳಿದಿತ್ತು. ನೋಡಿ, ಅರ್ಚಕ, ಉದ್ಯಮಿ ಉನ್ನಿಕೃಷ್ಣನ್ ಸೇರಿ 10 ಮಂದಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಶಬರಿಮಲೆಯ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟ. ರೊತ್ತಂ ಜ್ಯುವೆಲರಿ ಶಾಪ್ಗೆ 4.5 ಕೆಜಿ ಚಿನ್ನ ಸೇಲ್. ದೇಗುಲದ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಉದ್ಯಮಿ ಉನ್ನಿಕೃಷ್ಣನ್ ಪೊಟ್ಟಿ ಬಳ್ಳಾರಿಯ ರೊತ್ತಂ ಜ್ಯುವೆಲರಿ ಶಾಪ್ಗೆ ಮಾರಿದ್ದಾನೆ. ವಿಗ್ರಹದಿಂದ ಕದ್ದಿದಂತಹ 4.5 ಕೆಜಿ ಗಟ್ಟಿ ಚಿನ್ನವನ್ನ ಆಭರಣ ಮಾಡಿ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೆ ಮಾರಿದ್ದಾನೆ. ಈ ಜಾಡು ಹಿಡಿದು ಬಂದ ಕೇರಳ ಎಸ್ಐಟಿ ಟೀಮ್ ಅಂದಾಜು 1/2 ಕೆಜಿ ಗೋಲ್ಡ್ ರಿಕವರಿ ಮಾಡಿದ್ದಾರೆ. ಬಳಿಕ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೆ ಫುಲ್ ಗ್ರಿಲ್ ಮಾಡಿ ಹೋಗಿದ್ದಾರೆ. ಮೇನ್ ಡೋರ್ ಚೇಂಜ್ ಮಾಡೋದಿದೆ, ಹೊಸ ಡೋರ್ ಮಾಡಬೇಕು, ನಿಮ್ಗೆ ಏನನ್ನ ಡೊನೇಷನ್ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆನಾ ಅಂತ ಕೇಳಿದ್ರು. ಕೋಟಾನ್ಗಟ್ಲೆ ಶಬರಿಮಲೆಗೆ ಹೋಗ್ತಿರೋ ಉದ್ದೇಶದಿಂದ ಆ ಕೋಟಾನ್ಗಟ್ಲದಲ್ಲಿ ಅಯ್ಯಪ್ಪ ಸ್ವಾಮಿ ನನ್ನೇನೆ ಸೆಲೆಕ್ಟ್ ಮಾಡಿದ ನನ್ನ ಉದ್ದೇಶಕ್ಕೆ ನಾವು ಒಳ್ಳೆ ಆನಂದ ಪಟ್ಟು ನಮ್ಮ ಜೀವನದಲ್ಲಿ ಅದನ್ನು ಮರೆಯಲಾರದ ಘಟನೆ ಅನ್ಕೊಂಡು ನಮಗೊಂದು ಅದೃಷ್ಟ ಭಾವನೆ ಮಾಡಿ ನಾವು ಅದನ್ನ ಒಪ್ಕೊಂಡು ಕೇರಳನಲ್ಲಿ ಟೀಕೂಡ್ ಪರ್ಚೇಸ್ ಮಾಡಿ ಅದನ್ನ ಶ್ರೀರಾಮ್ಪುರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬೆಂಗಳೂರಲ್ಲಿ ತಗೊಂಡು ಬಂದು ಕಟ್ಟಿಗೆ ಬಾಗಿಲು ಮಾಡಿಸಿ ಕಾಪರ್ ವರ್ಕ್ ಎಲ್ಲ ಮಾಡಿ ಅದನ್ನ ಚಿನ್ನ ಲೇಪಿತ ಕೂಡ ಮಾಡಿ ಅದನ್ನ ಬಳ್ಳಾರಿಗೆ ತಗೊಂಡು ಬಂದು ಇಲ್ಲಿ ನಮ್ಮ ಅಂಗಡಿಯಲ್ಲಿ ಪೂಜೆ ಮಾಡಿ ಮತ್ತೆ ನಾವು ಅದನ್ನ ತಗೊಂಡೋಗಿ ನಾನು ನನ್ನ ಮಗ ಎಲ್ಲರೂ ಹೋಗಿ ಶಬರಿಮಲೆಗೆ ಹೋಗಿ ಡೋರ್ಸ್ನ ಸಮರ್ಪಣೆ ಮಾಡಿ ಅಲ್ಲಿ ಫಿಕ್ಸ್ ಮಾಡಿ ಬಂದ್ವಿ ಸರ್. 4 ಕೆಜಿ ಚಿನ್ನ ಕಡಿಮೆ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಎಸ್ಐಟಿ ತನಿಖೆಯಲ್ಲಿರೋದ್ರಿಂದ ಅದನ್ನ ವಿಚಾರ ಎಸ್ಐಟಿ ಅವರು ಎಲ್ಲಿ ಮಾಹಿತಿ ಎಲ್ಲ ಹೇಳಬಾರ್ದು, ಅವರು ತನಿಖೆಗೆ ಅಡ್ಡಪಡಿಸಬಾರ್ದು ಅಂತ ಹೇಳಿದ್ದಾರೆ. ಹಂಗಾಗಿ ಆ ಮಾಹಿತಿಯನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ನಾನು ಸಹಕಾರ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಹೇಳ. ಎಸ್ಐಟಿ ಅವರಿಗೆ ಟ್ರಿವಾಂಡ್ರಮ್ಗೆ ಕೂಡ ನನಗೆ ತನಿಖೆ ಕರೆದಿದ್ರು. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್. 4 ಕೆಜಿ 500 ಗ್ರಾಂ ಕಮ್ಮಿ ಬಂದಿದೆ, ನನ್ನ ಅದ್ರ ಮಾಹಿತಿ ಇಲ್ಲ, ಅದ್ರ ವಿಚಾರನೂ ಇಲ್ಲ, ಅವೆಲ್ಲ ನಮಗೇನು ಗೊತ್ತಿಲ್ಲ ಸರ್. ಚಿನ್ನದಂಗಡಿ ಮಾಲೀಕನಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಆರೋಪಿ ಉನ್ನಿಕೃಷ್ಣನ್ಗೆ ಸಂಬಂಧಿಸಿದ ಬೆಂಗಳೂರಿನ ಕಚೇರಿ, ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಇನ್ನು ಉನ್ನಿಕೃಷ್ಣನ್ ಪೊಟ್ಟಿ ಜೊತೆಗೆ ಅನಂತ ಸುಬ್ರಹ್ಮಣ್ಯಂ, ರಮೇಶ್ ಕೂಡ ಚಿನ್ನ ಸಂಗ್ರಹಿಸಿರುವುದು ಕೂಡ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ದಕ್ಷಿಣ ಭಾರತದ ಪ್ರಸಿದ್ಧ ದೇವಸ್ಥಾನ. ತಿಂಗಳುಗಟ್ಟಲೆ ಕಠಿಣ ವ್ರತ ಮಾಡಿ ಭಕ್ತರು ದರ್ಶನಕ್ಕಾಗಿ ಆ ರಾಜ್ಯಕ್ಕೆ ಹೋಗ್ತಾರೆ. ರಾಜಕಾರಣಿಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಅಂಥ ಐತಿಹಾಸಿಕ ಹಿಂದೂ ದೇಗುಲದಲ್ಲಿ ಕೆಜಿಗಟ್ಟಲೆ ಚಿನ್ನ ಮಂಗಮಯವಾಗಿತ್ತು. ಕೇರಳ ಟು ಬಳ್ಳಾರಿ ಲಿಂಕ್ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ ಈ ಕಥೆಗೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ, ಮಣಿಕಂಠ,
ಹರಿಹರ ಸುತ, ಪಂದಳ ರಾಜ, ಶಬರಿನಾಥ ಅಂತ ನೂರಾರು ಹೆಸರಿಟ್ಟು ಅಯ್ಯಪ್ಪನನ್ನ ಪೂಜಿಸುತ್ತಾರೆ. ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂತಹ ಅಯ್ಯಪ್ಪನ ಸನ್ನಿಧಿಯಲ್ಲಿ ಚಿನ್ನ ಕಳ್ಳತನವಾಗಿದ್ದು ಜಗಜ್ಜಾಹೀರಾತಾಗಿದೆ. ಈ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಬರಿಮಲೆ ಚಿನ್ನ ಕಳುವಿಗೆ ಮೇಜರ್ ಟ್ವಿಸ್ಟ್. ಕೇರಳ ಗಣಿನಾಡು ಬಳ್ಳಾರಿಗೂ ಲಿಂಕ್. ಕೇರಳದ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯ ದ್ವಾರಪಾಲಕ ವಿಗ್ರಹಗಳ ಚಿನ್ನ ಕಳ್ಳತನ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆದರೆ ಚಿನ್ನ ಎಗರಿಸಿದಂತಹ ಕದಿಮರ ಹಿಂದೆ ಬಿದ್ದಂತಹ ಕೇರಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ದೊಡ್ಡ ಸುಳಿವು ಸಿಕ್ಕಿದೆ. ದೇಗುಲದ ಗೋಲ್ಡ್ ಚೋರಿ ಕೇಸ್ ಗಣಿನಾಡು ಬಳ್ಳಾರಿ ಜಿಲ್ಲೆಗೂ ಕೂಡ ಅಂಟಿಕೊಂಡಿದೆ. ಏನಿದು ಅಯ್ಯಪ್ಪ? ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಚಿನ್ನ ಕಳ್ಳತನವಾಗಿತ್ತು. ದ್ವಾರಪಾಲಕ ವಿಗ್ರಹಗಳಿಗೆ ಲೇಪಿಸಿದಂತಹ ಚಿನ್ನ ಅವೇಜ್ ಆಗಿತ್ತು. 42 ಕೆಜಿ 800 ಗ್ರಾಂ ಕವಚದಲ್ಲಿ 4.5 ಕೆಜಿ ಚಿನ್ನ ನಾಪತ್ತೆಯಾಗಿತ್ತು. 2019ರಲ್ಲಿ ಪುನರ್ಲೇಪನ ವೇಳೆ ಪ್ರಕರಣ ಬಯಲಾಗಿತ್ತು. ಚಿನ್ನದ ಲೇಪನದ ಮೂರ್ತಿಗಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಕೇರಳ ಹೈಕೋರ್ಟ್ ತನಿಖೆಗೆ ಸರ್ಕಾರಕ್ಕೆ ಸೂಚಿಸಿತ್ತು. ದೇವಸ್ವಂ ಮಂಡಳಿಯ ಅಧಿಕಾರಿಗಳ ಲೋಪ ಕನ್ಫರ್ಮ್ ಆಗಿತ್ತು. ಕ್ರಿಮಿನಲ್ ಪ್ರಕರಣ ಹೂಡಲು ಹೈಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಕೇರಳ ಎಸ್ಐಟಿ ಟೀಮ್ ಪ್ರತ್ಯೇಕ ಟೀಮ್ ಅನ್ನು ರಚಿಸಿ ತನಿಖೆಗೆ ಇಳಿದಿತ್ತು ನೋಡಿ. ಅರ್ಚಕ, ಉದ್ಯಮಿ ಉನ್ನಿಕೃಷ್ಣನ್ ಸೇರಿ 10 ಮಂದಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಶಬರಿಮಲೆಯ ಚಿನ್ನ ಬಳ್ಳಾರಿಯಲ್ಲಿ ಮಾರಾಟ. ರೊದ್ದಂ ಜ್ಯುವೆಲರಿ ಶಾಪ್ಗೆ 4.5 ಕೆಜಿ ಚಿನ್ನ ಸೇಲ್. ದೇಗುಲದ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಉದ್ಯಮಿ ಉನ್ನಿಕೃಷ್ಣನ್ ಪೊಟ್ಟಿ ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಶಾಪ್ಗೆ ಮಾರಿದ್ದಾನೆ. ವಿಗ್ರಹದಿಂದ ಕದ್ದಿದಂತಹ 4.5 ಕೆಜಿ ಗಟ್ಟಿ ಚಿನ್ನವನ್ನ ಆಭರಣ ಮಾಡಿ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೆ ಮಾರಿದ್ದಾನೆ. ಈ ಜಾಡು ಹಿಡಿದು ಬಂದ ಕೇರಳ ಎಸ್ಐಟಿ ಟೀಮ್ ಅಂದಾಜು 1/2 ಕೆಜಿ ಗೋಲ್ಡ್ ರಿಕವರಿ ಮಾಡಿದ್ದಾರೆ. ಬಳಿಕ ಚಿನ್ನದಂಗಡಿ ಮಾಲೀಕ ಗೋವರ್ಧನ್ಗೆ ಫುಲ್ ಗ್ರಿಲ್ ಮಾಡಿ ಹೋಗಿದ್ದಾರೆ. ಮೇನ್ ಡೋರ್ ಚೇಂಜ್ ಮಾಡೋದಿದೆ, ಹೊಸ ಡೋರ್ ಮಾಡಬೇಕು, ನಿಮ್ಗೆ ಏನನ್ನ ಡೊನೇಷನ್ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆನಾ ಅಂತ ಕೇಳಿದ್ರು. ಕೋಟಾನ್ಗಟ್ಲೆ ಶಬರಿಮಲೆಗೆ ಹೋಗ್ತಿರೋ ಉದ್ದೇಶದಿಂದ ಆ ಕೋಟಾನ್ಗಟ್ಲದಲ್ಲಿ ಅಯ್ಯಪ್ಪ ಸ್ವಾಮಿ ನನ್ನೇನೆ ಸೆಲೆಕ್ಟ್ ಮಾಡಿದ ನನ್ನ ಉದ್ದೇಶಕ್ಕೆ ನಾವು ಒಳ್ಳೆ ಆನಂದ ಪಟ್ಟು ನಮ್ಮ ಜೀವನದಲ್ಲಿ ಅದನ್ನು ಮರೆಯಲಾರದ ಘಟನೆ ಅನ್ಕೊಂಡು ನಮಗೊಂದು ಅದೃಷ್ಟ ಭಾವನೆ ಮಾಡಿ ನಾವು ಅದನ್ನ ಒಪ್ಕೊಂಡು ಕೇರಳನಲ್ಲಿ ಟೀ ಕುಡ್ ಪರ್ಚೇಸ್ ಮಾಡಿ ಅದನ್ನ ಶ್ರೀರಾಮ್ಪುರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬೆಂಗಳೂರಲ್ಲಿ ತಗೊಂಡು ಬಂದು ಕಟ್ಟಿಗೆ ಬಾಗಿಲು ಮಾಡಿಸಿ ಕಾಪರ್ ವರ್ಕ್ ಎಲ್ಲ ಮಾಡಿ ಅದನ್ನ ಚಿನ್ನ ಲೇಪಿತ ಕೂಡ ಮಾಡಿ ಅದನ್ನ ಬಳ್ಳಾರಿಗೆ ತಗೊಂಡು ಬಂದು ಇಲ್ಲಿ ನಮ್ಮ ಅಂಗಡಿಯಲ್ಲಿ ಪೂಜೆ ಮಾಡಿ ಮತ್ತೆ ನಾವು ಅದನ್ನ ತಗೊಂಡೋಗಿ ನಾನು ನನ್ನ ಮಗ ಎಲ್ಲರೂ ಹೋಗಿ ಶಬರಿಮಲೆಗೆ ಹೋಗಿ ಡೋರ್ಸ್ನ ಸಮರ್ಪಣೆ ಮಾಡಿ ಅಲ್ಲಿ ಫಿಕ್ಸ್ ಮಾಡಿ ಬಂದ್ವಿ ಸರ್. 4 ಕೆಜಿ ಚಿನ್ನ ಕಡಿಮೆ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದು ಎಸ್ಐಟಿ ತನಿಖೆಯಲ್ಲಿ ಇರೋದ್ರಿಂದ ಅದನ್ನ ವಿಚಾರ ಎಸ್ಐಟಿ ಅವರು ಎಲ್ಲಿ ಮಾಹಿತಿ ಎಲ್ಲ ಹೇಳಬಾರ್ದು, ಅವರು ತನಿಖೆಗೆ ಅಡ್ಡಪಡಿಸಬಾರ್ದು ಅಂತ ಹೇಳಿದ್ದಾರೆ. ಹಂಗಾಗಿ ಆ ಮಾಹಿತಿಯನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ನಾನು ಸಹಕಾರ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಹೇಳ. ಎಸ್ಐಟಿ ಅವರಿಗೆ ಟ್ರಿವಾಂಡ್ರಮ್ಗೆ ಕೂಡ ನನಗೆ ತನಿಖೆ ಕರೆದಿದ್ರು. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್. 4 ಕೆಜಿ 500 ಗ್ರಾಂ ಕಮ್ಮಿ ಬಂದಿದೆ, ನನ್ನ ಅದ್ರ ಮಾಹಿತಿ ಇಲ್ಲ, ಅದ್ರ ವಿಚಾರನೂ ಇಲ್ಲ, ಅವೆಲ್ಲ ನಮಗೇನು ಗೊತ್ತಿಲ್ಲ ಸರ್. ಚಿನ್ನದಂಗಡಿ ಮಾಲೀಕನಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಆರೋಪಿ ಉನ್ನಿಕೃಷ್ಣನ್ಗೆ ಸಂಬಂಧಿಸಿದ ಬೆಂಗಳೂರಿನ ಕಚೇರಿ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಇನ್ನು ಉನ್ನಿಕೃಷ್ಣನ್ ಪೊಟ್ಟಿ ಜೊತೆಗೆ ಅನಂತ ಸುಬ್ರಹ್ಮಣ್ಯಂ, ರಮೇಶ್ ಕೂಡ ಚಿನ್ನ ಸಂಗ್ರಹಿಸಿರುವುದು ಕೂಡ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.